ಏನು ಇವತ್ತು ರಂಜಾನ್ ಹಬ್ಬ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿನ ಜಾಮಿಯಾ ಮಸೀದಿಯ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಬಹಳ ಅದ್ಭುತವಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ರಂಜಾನ್ ಹಬ್ಬವನ್ನ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀರಿ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಶಾಂತಿ ಮತ್ತು ಸೌಹಾರ್ದತೆ ಸಾರುವಂತಹ ಪವಿತ್ರ ಹಬ್ಬ ರಂಜಾನ್ ಅನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಜಕೀಯ ನಾಯಕರುಗಳು ಕೂಡ ಪಾಲ್ಗೊಂಡಿದ್ದಾರೆ. ಸಮುದಾಯದ ನಾಯಕರು ಜಮೀರ್ನ ನೋಡ್ತಾ ಇದ್ದೀರಿ. ಇದೀಗ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ. رب المشرقين ورب المغربين فبأي آلاء ربك والمرجان فبأي آلاء ربكما تكذبان كل من عليها فان ويبقى وجه الله أكبر الرحمن ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಬೆಂಗಳೂರಿನಿಂದ ಹಿಡಿದು ಹಲವು ಕಡೆ ಈ ಒಂದು ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಾರ್ಥನೆಯನ್ನ ಸಾವಿರಾರು ಜನ ಭಾಗಿಯಾಗಿ ಸಲ್ಲಿಸ್ತಾ ಇದ್ದಾರೆ. ಜಾಮಿಯಾ ಮಸೀದಿ ಮೌಲಾನಾ ಮಕ್ಸೂದ್ ಇಮ್ರಾನ್ ನೇತೃತ್ವದಲ್ಲಿ ತಮ್ಮ ಬಲಗೈಗೆ ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡುವ ಮೂಲಕ ಅಂದ್ರೆ ಕೇಂದ್ರ ಸರ್ಕಾರದ ವಕ್ಫ್ ಬಿಲ್ಗೆ ವಿರೋಧ ವ್ಯಕ್ತಪಡಿಸಿದ್ರಂತೆ. ಅದರಲ್ಲಿ ಹಬ್ಬದ ವಿಚಾರ ನೋಡೋದಾದ್ರೆ ಬಾಗಲಕೋಟೆಯ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ನೀವು. ಬಾಗಲಕೋಟೆಯಲ್ಲೂ ಕೂಡ ಸಾವಿರಾರು ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಸೇರಿ ರಂಜಾನ್ ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ದಾರೆ. ಬೆಂಗಳೂರು, ಬಾಗಲಕೋಟೆ ಸೇರಿದಂತೆ ರಾಜ್ಯದ ಹಲವು ಕಡೆ ನಾಡಿನಾದ್ಯಂತ ಈ ಒಂದು ಪವಿತ್ರ ರಂಜಾನ್ ಆಚರಣೆ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಶಾಂತಿ ಮತ್ತು ಸೌಹಾರ್ದತೆಯನ್ನ ಸಾರುವಂತಹ ಹಬ್ಬ ರಂಜಾನ್ ಹಬ್ಬ. ನಾಡಿನೆಲ್ಲೆಡೆ ಇವತ್ತು ಸಾವಿರಾರು ಮುಸ್ಲಿಮರು ರಂಜಾನ್ ಪ್ರಾರ್ಥನೆ ಮಾಡೋದರ ಮುಖಾಂತರ ಹಬ್ಬದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಂಗಳೂರಿನ ಚಿತ್ರಣವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ರಾಜ್ಯಾದ್ಯಂತ ಬೆಂಗಳೂರು, ಮಂಗಳೂರು, ರಾಯಚೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಹೀಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ರಂಜಾನ್ ಸಂಭ್ರಮ ಜೋರಾಗಿರುವಂಥದ್ದನ್ನು ಗಮನಿಸ್ಬೋದು. ನಿನ್ನೆ ಯುಗಾದಿ ಆಯಿತು, ಹಿಂದೂಗಳ ಹಬ್ಬ. ಇವತ್ತು ಮುಸ್ಲಿಂ ಬಾಂಧವರ ರಂಜಾನ್ ನಡೀತಾ ಇದೆ. ಸಾವಿರಾರು ಜನ ಈಗ ಇಷ್ಟು ದಿನಗಳ ಕಾಲ ಉಪವಾಸ ಇದ್ರು, ಇವತ್ತು ಉಪವಾಸವನ್ನು ಕೈ ಬಿಡ್ತಾರೆ. ಇದೀಗ ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಮೈದಾನದಲ್ಲಿ ನಡೀತಾ ಇರುವಂತಹ ರಂಜಾನ್ನ ಸಂಭ್ರಮ. ಒಂದು ನಮಾಜ್ನಲ್ಲಿ ಎಲ್ಲರೂ ಕೂಡ ತೊಡಗಿದ್ದಾರೆ. ಇವತ್ತು ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಬೀದರ್, ಕಲಬುರಗಿ ಹೀಗೆ ಎಲ್ಲ ಕಡೆ ಕೂಡ ರಂಜಾನ್ನ ಸಂಭ್ರಮ ಜೋರಾಗಿದೆ. ಎಲ್ಲರೂ ಪ್ರಾರ್ಥನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸ್ಪೀಕರ್ ಸಭಾಪತಿಗಳು ಯುಟಿ ಖಾದರ್ ಅವರು ಕೂಡ ಈ ಒಂದು ನಮಾಜ್ನಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಅದೇ ಆ ಸಮುದಾಯದ ನಾಯಕರೆಲ್ಲರೂ ಕೂಡ ಇವತ್ತು ಅವರು ಊರುಗಳಲ್ಲಿ ಈ ಒಂದು ಹಬ್ಬದ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಮಂಗಳೂರು ಸೇರಿದಂತೆ ಬೆಂಗಳೂರು ಹಾಗೆ ನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ರಂಜಾನ್ನ ಸಂಭ್ರಮವನ್ನು ಬಹಳ ಅದ್ದೂರಿಯಾಗಿ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ.